ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ. ಅಂದರೆ ಮನೆ ಕ್ಲೀನಿಂಗ್ ಎಂದಿದ್ದು ವ್ಲಾಗಿದು. ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಕ್ಲೀನಿಂಗ್ ಎಲ್ಲ 2-3 ದಿನ ಮುಂಚೆಲ್ಲೇ ಮುಗಿಸ್ಕೊಂಡು ಇವಾಗೆಲ್ಲ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂತ. ಬಟ್ ನಾನು ಹೇಗೆ ಅಂತಂದರೆ ಕೊನೆ ದಿನ ನಾಳೆ ಹಬ್ಬ ಅನ್ನೋ ಥರ ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲೀನಿಂಗ್ ಮಾಡಿದ್ದೇ ಆಯಿತು. ಅದರದ್ದೇ ವಿಡಿಯೋನ ಇವತ್ತು ಶೇರ್ ಮಾಡ್ತೀನಿ. ಇವತ್ತು ಕೂಡ ತೋಟದ ಕೆಲಸಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ತಿಂಡಿ ಅಡುಗೆ ಎರಡನ್ನೂ ಕೂಡ ಮಾಡಬೇಕು. 8 ಜನ ಬಂದಿದ್ದಾರೆ ಮತ್ತು ನಾವು ಸೇರಿ ಒಂದು 10 ಜನ ಅಂತ ಅಂದ್ಕೊಳ್ಳಿ. ಮಾಮೂಲಿ ದಿನಗಳಲ್ಲೇ ಕೆಲಸ ಮಾಡಬೇಕಾದ್ರೆ ಹೆವಿ ಅಂತ ಅನಿಸುತ್ತೆ. ಅದರಲ್ಲಿ ಮನೆ ಕೆಲಸ ಮಾಡಿಕೊಂಡು ಹಬ್ಬದ ಪ್ರಿಪ್ರೇಷನ್ ಮನೆ ಕ್ಲೀನಿಂಗ್ ಮಾಡಿಕೊಂಡು ಅಡುಗೆ ತಿಂಡಿ ಮಾಡೋದಿತ್ತಲ್ಲ, ಇಡೀ ದಿನ ಕೆಲಸದಲ್ಲೇ ಮುಗ್ದೋಯ್ತು. ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ. ದೇವ್ರ ಮನೆಗೆ ಮುಂಚೆ ಪೇಂಟ್ ಮಾಡಿರಲಿಲ್ಲ, ಕೊನೆಗೆ ಮಾಡ್ತೀವಿ ಅಂತ ಹಾಗೆ ಬಿಟ್ಟಿದ್ರು. ಅದ್ರದ್ದು ಇದೇನಿದು ಲಪ್ಪದ ಪೌಡ್ರ್ ಬರುತ್ತಲ್ಲ, ಅದ್ರದ್ದೆಲ್ಲ ಹಾಗೇ ಇದು ಮಾಡಿ ಬಿಟ್ಟಿದ್ರು. ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈ ಥರ ಬ್ರಷಲ್ಲಾದರೆ ನೀಟಾಗಿ ಬರುತ್ತೆ ಅಂತ. ಇಷ್ಟು ಗುಡಿಸಿದ್ರೆ ಮಾತ್ರ ಹೋಗಲ್ಲ, ಒಂದು 2-3 ಸಲ ನೀರಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಎಲ್ಲದೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಇವತ್ತು ಹೇಳಿದ್ನಲ್ಲ, ಫಸ್ಟು ನಾನು ತಿಂಡಿ ಎಲ್ಲ ಮಾಡಿಕೊಟ್ಟು ನಾನಿವಾಗ ಫ್ರೆಶ್ ಅಪ್ ಆಗಿ ಬಂದು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಫೋಟೋ ಎಲ್ಲ ಒರೆಸಿ ಇಡ್ತೀನಿ. ಹಾಗಾಗಿ ಸ್ನಾನ ಮಾಡಿನೇ ಕೆಲಸ ಮಾಡಬೇಕು ಇದನ್ನು ಅಂತ ಅಂದ್ಕೊಂಡು ಫಸ್ಟ್ ತಿಂಡಿ ಎಲ್ಲ ಮಾಡಿಕೊಟ್ಟು ನಂತರ ಸ್ನಾನ ಮಾಡಿ ಇವಾಗ ಈ ಕೆಲಸನ ಶುರು ಹಚ್ಕೊಂಡಿದ್ದೀನಿ. ನಂಗೆ ಖಂಡಿತ ಇಷ್ಟ ಇಲ್ಲ. ನನಗೆ ಹೇಗಿರಬೇಕು ಅಂತ ಅಂದರೆ, ಹಬ್ಬ ಇನ್ನೊಂದು ವಾರ ಇದೆ ಅನ್ನೋ ಕೆಲಸ ಶುರು ಮಾಡಿಕೊಂಡು ನಾಳೆ ಕೆಲಸ ಅಂದರೆ ನಾಳೆ ಹಬ್ಬ ಇದೆ ಅಂದಾಗ ಇವತ್ತು ಹಬ್ಬದ್ದು ಸೀರೆ ತೊಗೊಂಬರೋದು, ಹೂವು, ಆ ಥರ ಕೆಲಸ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಹೊರತು ಅವತ್ತಿನ ದಿನ ಕ್ಲೀನ್ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. 1-2 ದಿನ ಇದೆ ಅಂದಾಗಲೇ ನಂಗೆ ಕಂಪ್ಲೀಟ್ ಮನೆ ಕ್ಲೀನಾಗಿ ಬಿಟ್ಟಿರಬೇಕು, ನನಗೆ ಆ ಥರ ಇಷ್ಟ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಂಗೆ ಎಲ್ಲದೂ ಆಗಲ್ಲ. ನಿನ್ನೆ ಪೇಂಟಿಂಗ್ ಬಂದಿದ್ರೆ ಇವತ್ತು ಸ್ವಲ್ಪ ಇತ್ತು, ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 10% ಅಂತ ಅಂದ್ಕೊಳ್ಳಿ. ಅದು ಟಿ ವಿ ಹತ್ರ ಗೋಡೆ ಇದೆಯಲ್ಲ, ಅದಕ್ಕೆ ಡಿಸೈನ್ ಮಾಡೋದು ಒಂದಿದೆ, ಸ್ವಲ್ಪ ಲಪ್ಪ ಇದೆ. ಅದು ಕೆರೆದಾಗ ಮತ್ತೆ ಧೂಳಾಗತ್ತೆ. ಅದೊಂದು ಸ್ವಲ್ಪ ಬಿಟ್ಟರೆ ಇನ್ನೆಲ್ಲೂ ಧೂಳಾಗೋವಂಥದ್ದಿಲ್ಲ. ಹಾಗಾಗಿ ಎಲ್ಲದನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ನೀರಿಗೆ ವಿಮ್ ಜೆಲ್ ಹಾಕಿ ಸ್ವಲ್ಪ ಗಂಜಲ ಹಾಕಿ ನೀರಿಗೆ ಇಡೀ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವೀಡಿಯೋದಲ್ಲಿ ಬೇಗ ಮುಗ್ದೋಗಿದೆ. ಒಂದೊಂದು ಕೆಲಸ ಮಾಡೋದಕ್ಕೆ 1 ಗಂಟೆಗಿಂತ ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ. ಅಂದರೆ ಅಷ್ಟು ಧೂಳಿತ್ತು. ಲಪ್ಪದ ಪೌಡ್ರೆಲ್ಲ ಎಷ್ಟು ನೀಟಾಗಿ ಹೋಗಿ ಕೂತ್ಕೊಂಡಿತ್ತು ಅಂದರೆ ಸಂದಿಲೆಲ್ಲ ಪೂರ್ತಿ ಅಂಟ್ಕೊಂಡು ಬಿಟ್ಟಿತ್ತು. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಂತ ಅನ್ನಿಸ್ಬಿಡ್ತು. ಇಷ್ಟನ್ನು ನಾನು ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡ್ತೀನಿ ಅಂತಂದರೆ ಒಂದು 3-4 ದಿನನಾದ್ರೂ ತೊಗೊಳ್ತಾ ಇದ್ದೆ. ಅಷ್ಟು ಕೆಲಸ ಒಂದೇ ದಿನ ಮುಗಿಸೋ ಥರ ಆಯಿತು. ಒಂದು ರೂಮ್ ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿದ್ದೀನಿ. ಇವಾಗ ತಾನೇ ಎಲ್ಲ ಪೇಂಟ್ ಮಾಡಿಸಿದಲ್ವ, ಅಷ್ಟೊಂದೇನು ಗಲೀಜಿಲ್ಲ ಅಂದ್ರೂ ಕೂಡ ಕ್ಲೀನ್ ಮಾಡೋದು ಮಾಡಲೇಬೇಕಲ್ವ. ಹಾಗಾಗಿ ಈ ಡೋರ್ಗಳು ಕ್ಲೀನ್ ಮಾಡೋದೇ ನಂಗೆ ಜಾಸ್ತಿ ಟೈಮ್ ತೊಗೊಂಡಿದ್ದು. ಅದರಲ್ಲಿ ಡಿಸೈನ್ ಎಲ್ಲ ಇತ್ತಲ್ಲ, ಅದ್ರ ಸಂದಿ ಎಲ್ಲ ಹೋಗಿ ಕೂತ್ಬಿಟ್ಟಿತ್ತು. ಹಾಗೇನೂ ಬಿಡೋಕ್ಕಾಗ್ತಿಲ್ಲ, ಒರ್ಸೋಕ್ಕಾಗ್ತಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಯಾರೆಲ್ಲ ಎಷ್ಟು ದಿನ ಮುಂಚೆ ನೀವು ಹಬ್ಬದ ಕೆಲಸ ಮುಗಿಸ್ಕೊಂಡ್ರಿ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ದೇವ್ರ ಫೋಟೋಗಳನ್ನೆಲ್ಲ ಈ ಥರ ಒಂದು ಮಡಿ ಬಿಳಿ ಬಟ್ಟೆಯಿಂದ ಸುತ್ತಿ ಎತ್ತಿಟ್ಟಿದ್ವಿ. ದೇವ್ರ ಮನೆಯವ್ರು ಪೇಂಟ್ ಮಾಡ್ತಾಯಿದ್ರಲ್ಲ ಆವಾಗ. ಇವಾಗ ನಾನು ಈ ಥರ ಮೇಲ್ಗಡೆ ಸ್ಟಿಕ್ಕರನ್ನು ಬಳಸಿ ಗೋಡೆಗೆ ಅಂಟಿಸಿ ದೇವ್ರ ಫೋಟೋಗಳನ್ನು ಇದು ಮಾಡಿದ್ದೀನಿ. ಕೆಳಗಡೆ ಇದ್ದರೆ ಒಂದು ಭಯ, ಏನಾದ್ರೂ ಗಾಳಿಗೆ ಏನಾದರೂ ಫೋಟೋ ಬಿದ್ದರೆ ಅಂತ. ಬೀಳಲ್ಲ ಹಾಗೆಲ್ಲ ಈಸಿಯಾಗಿ, ಆದರೂ ಭಯ, ಮನೆಯಲ್ಲಿ ದೇವ್ರ ಫೋಟೋ ಉಲ್ಟಾ ಬೀಳಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಕೆಳಗಡೆ ಗೋಡೆ ಒರೆಸೋದಕ್ಕೂ ಚೆನ್ನಾಗುತ್ತೆ ಅಂತ ಎಲ್ಲ ಅಂದ್ಕೊಂಡು ಸ್ಟಿಕ್ಕರ್ ತರಿಸಿದ್ದೆ ಆನ್ಲೈನಲ್ಲಿ. ಅದನ್ನು ಅಂಟಿಸಿದೆ. ಅದು ಎಷ್ಟೋ ಹೊತ್ತು ತೊಗೊಳ್ತು ಒಂದೊಂದು ಫೋಟೋನೂ ನೀಟಾಗಿ ಅಂಟಿಸೋ ಅಷ್ಟರಲ್ಲಿ. ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದಮೇಲೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಅವ್ರಿಗೆ ಪಾಯಸ ಮಾಡೋದಕ್ಕೆ ಹೇಳಿದರು. ಹಾಗಾಗಿ ಪಾಯಸ, ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಬೇಯಿಸಿಟ್ಟಿದ್ದೆ. ಈ ಕಡೆ ಕಡಲೆ, ಏಲಕ್ಕಿ ಮತ್ತು ಕಾಯಿ, ಗಸಗಸೆ ಎಲ್ಲ ರುಬ್ಬಿ ಹಾಕಿದ್ದೆ. ಸಕ್ಕರೆನೇ ಹಾಕಿ ಮಾಡ್ತಾಯಿದ್ದೀನಿ. ಬೆಲ್ಲ ಚಿಚ್ಚಿ ಅದನ್ನು ಕರಗಿಸಿ ಸೋಸಿ ಮಾಡೋವಷ್ಟೆಲ್ಲ ಟೈಮೂ ಇರಲಿಲ್ಲ, ಪೇಷನ್ಸು ಇರಲಿಲ್ಲ. ಹಾಗಾಗಿ ಸಕ್ಕರೆನೇ ಹಾಕಿ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ಗೋಲೆ ಹುರಿದಾಕಿ ಹಾಲು ಹಾಕೋದಷ್ಟೇ, ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನನಗಿಷ್ಟ. ನನಗೆ ಮಾಮೂಲಿ ಪಾಯಸಕ್ಕಿಂತ ಹೆಸರುಬೇಳೆ ಪಾಯಸ ಇಷ್ಟ. ನೋಡಿ, ಒಂದು 1/2 hour ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿರುತ್ತೆ, ಚೆನ್ನಾಗಿರುತ್ತೆ. ರವೆ ಏನು ಬಿಟ್ಟಿಲ್ಲ, ಇಷ್ಟಕ್ಕೇ ಸರಿ ಹೋಗುತ್ತೆ. ಅಡುಗೆ ಎಲ್ಲ ರೆಡಿ ಮಾಡಿ ಎತ್ತಿಟ್ರೆ ನಂತರ ನಾನು ಅದನ್ನು ಬಾಕ್ಸಿಗೆಲ್ಲ ಹಾಕಿಟ್ರೆ ನಾನು ಎಷ್ಟೊತ್ತು ಬೇಕಾದ್ರೂ ಕೆಲಸ ಮಾಡಬೇಕು. ಮತ್ತು ಕೆಲಸ ಮಾಡುವಾಗ ಮಧ್ಯ ಬಿಟ್ಟೋಗಿ ಬಾಕ್ಸಿಗೆ ಹಾಕಿಡಬೇಕು, ಆ ಥರ ಏನಿಲ್ಲ. ಎಲ್ಲ ಬಾಕ್ಸ್ ಖಾಲಿ ಆಗ್ತಾ ಇದ್ದಾವೆ. ಇವತ್ತು ಪಾಯಸಕ್ಕೊಂದು, ಸಾಂಬಾರಿಗೊಂದು, ಕಾಫಿಗೊಂದು, ಆ ಥರ ಎಲ್ಲದನ್ನು ಕೊಟ್ಕಳಿಸಿ ಶೆಲ್ಫೇ ಖಾಲಿ ಆಗ್ತಾಯಿದೆ. ಮತ್ತೆ ವಾಪಸ್ ಬರುತ್ತೆ, ಇಲ್ಲ ಅಂತಲ್ಲ, ಮತ್ತೆ ಬೆಳಗ್ಗೆ ಎದ್ದು ವಾಪಸ್ ಹೋಗುತ್ತೆ. ಒಂದು 8-10 ದಿನ ಆಯಿತು ಆ ಕೆಲಸ ಮುಗಿತಾ ಇಲ್ಲ, ನಾವು ಬಿಡ್ತಾ ಇಲ್ಲ, ನನಗೆಲ್ಲ ಆಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟಿದೆ. ಇದೆಲ್ಲ ಪಾತ್ರೆನೂ ಬೆಳಗಬೇಕು ಅಂತ ಅಂದ್ಕೊಂಡೆ. ರೀಸೆಂಟಾಗಿ ಇನ್ನೂ ಬೆಳಗಿದ್ದೆ. ಪಾತ್ರೆ ಯಾವುದು ಕೂಡ ಅಷ್ಟೊಂದು ಏನೂ ಆಗಿಲ್ಲ. ಬಟ್ ಹಾಗಂತ ಹಾಗೇನೂ ಬಿಡೋಕ್ಕಾಗಲ್ಲ. ಹಾಗಾಗಿ ಎಲ್ಲದನ್ನೂ ಒರೆಸಿ ಮಾತ್ರ ಎತ್ತಿಡ್ತಾ ಇದ್ದೀನಿ.
ಅಂತಂದರೆ ಇವಾಗ ಪೇಂಟ್ ಎಲ್ಲ ಮುಗಿದ್ಮೇಲೆ ರೀಸೆಂಟಾಗಿ ಇನ್ನೂ ಬೆಳಗ್ಗೆ ಎಲ್ಲ ಜೋಡಿಸ್ಕೊಂಡಿದ್ದೆ. ಟೈಮ್ ಇದ್ದಿದ್ರೆ ಒಂದಿನ ಹೋದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಎಲ್ಲದನ್ನು ಬೆಳಗ್ತಾ ಇದ್ದೆ. ಟೈಮ್ ಇಲ್ಲ, ನಾಳೆ ಪೂಜೆಗೆ ಸಂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು, ಹಾಗಾಗಿ ಬೆಳಗೋಕ್ಕಾಗಿಲ್ಲ. ಹಾಗಂತ ಆಗೂ ಬಿಡೋಕ್ಕಾಗಲಿಲ್ಲ. ಹಾಗಾಗಿ ಜಸ್ಟ್ ಬರೀ ಈ ಥರ ಒರೆಸಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ನನಗೆ ಮುಂಚೆ ಎಲ್ಲ ಹೆಂಗೆ ಅಂತಂದರೆ ವರಮಹಾಲಕ್ಷ್ಮಿ ಅಂತಂದರೆ ಡೀಪ್ ಕ್ಲೀನಿಂಗ್, ಎಲ್ಲ ಹಬ್ಬಕ್ಕೂ ಡೀಪ್ ಕ್ಲೀನ್ ಮಾಡಿಲ್ಲ ಅಂತಂದ್ರೂ ಕೂಡ ಯುಗಾದಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿಗೆ ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ. ವರಮಹಾಲಕ್ಷ್ಮಿ ಮಾಡಿದರೆ ಗೌರಿಗೂ ಕೂಡ ಆಗುತ್ತೆ. ಆವಾಗ ಬರೀ ಜಸ್ಟ್ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಸ್ವಲ್ಪ ಕೆಲಸ ಮಾತ್ರ ಇರುತ್ತೆ. ವರಮಹಾಲಕ್ಷ್ಮಿ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ಅದು ಹೇಳಿದ್ನಲ್ಲ, ಟೈಮ್ ಇಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಯಾವ ಥರ ಆಗುತ್ತೆ ಆ ಥರನೇ ಮಾಡಿದ್ದೀನಿ. ಇಷ್ಟು ಮಾಡಿದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗೇನು ಅಷ್ಟು ಇಲ್ಲಿ ಧೂಳು ಏನು ಬರಲ್ಲ, ಹಾಗಾಗಿ ಅಷ್ಟೊಂದೇನು ಡಸ್ಟ್ ಎಲ್ಲ ಕೂತಿರಲ್ಲ. ಆದ್ರೂ ನಮ್ಮ ಸಮಾಧಾನಕ್ಕೆ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನಾನು ಅಂದ್ಕೊಂಡಿದ್ದೆ ಒಂದು 2 ದಿನ ಮುಂಚೆಲ್ಲ ಈ ಕೆಲಸನೆಲ್ಲ ಮುಗಿಸ್ಕೊಂಡು ಇನ್ನೊಂದು ದಿನ ಇದೆ ಎಂದಾಗ ನೈವೇದ್ಯಕ್ಕೆ ಸ್ವೀಟ್ಗಳು ಮಾಡೋದಾಗಲಿ ಆ ಥರ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಸಲ ಏನೂ ಆಗಲ್ಲ, ಮಾಡೋಕ್ಕಾಗಲ್ಲ. ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರನೇ ಮಾಡ್ತೀನಿ. ಅಂದರೆ ಕೆಲಸ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ನಾಳೆಗೂ ಕೂಡ ಕೆಲಸಕ್ಕೆ ಬರ್ತಾರೆ. ಅವ್ರಿಗೆ ಮತ್ತು ಊಟ ತಿಂಡಿ ಎಲ್ಲದನ್ನೂ ಕೊಡಬೇಕು. ಕಾಫಿ ಮಾಡಿಕೊಡ್ಬೇಕು, ಟೀ ಮಾಡಿಕೊಡ್ಬೇಕು, ಕೆಲಸ ಜಾಸ್ತಿ ಇರುತ್ತೆ. ಹಾಗಂತ ಪೂಜೆ ಮಾಡೋದನ್ನು ಬಿಡೋಕ್ಕಾಗಲ್ಲ. ನಾವಾಗೇ ಪೂಜೆ ಮಾಡೋದನ್ನು ಬಿಟ್ಟರೆ ಇನ್ನು 3 ವರ್ಷ ಪೂಜೆ ಮಾಡೋ ಥರ ಇಲ್ಲ. ಅಂದರೆ ಸೂತಕ ಏನಾದರೂ ಬಂದಾಗ ಬಿಡೋದು ಓಕೆ, ಬಟ್ ನಾವೇ ಆಗಲ್ಲ ಅಂತ ಪೂಜೆ ಮಾಡೋದನ್ನು ನಿಲ್ಲಿಸಬಾರ್ದು. ಹಾಗಾಗಿ ಎಷ್ಟು ಸಿಂಪಲ್ಲಾಗಿ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ತೀನಿ. ಹಾಗಂತ ಯಾವುದನ್ನು ಬಿಡಲ್ಲ. ಯಾವ ಥರ ಕ್ರಮವಾಗಿ ಮಾಡಬೇಕು ಅದೇ ಥರನೇ ಮಾಡ್ತೀನಿ. ಅಡುಗೆ ತಿಂಡಿ ಅಷ್ಟೊಂದು ಮಾಡೋದಿಲ್ಲ ಅಂತಂದಿದ್ರೆ ನನಗೆ ಅಷ್ಟೊಂದು ರಿಸ್ಕ್ ಆಗ್ತಿರಲಿಲ್ಲ. ಪಾತ್ರೆನೂ ಜಾಸ್ತಿ ಆಗ್ತಿರಲಿಲ್ಲ, ಮತ್ತು ಕೆಲಸನೂ ಬೇಗನೆ ಮುಗ್ದೋಗಿರೋದು. ಇಬ್ಬರಿಗೆ ಮಾಡೋದಕ್ಕೂ ಚೆನ್ನಾಗಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಂದಿನ ಆದರೆ ಇಷ್ಟನ್ನು ಕ್ಲೀನ್ ಮಾಡಿ ಆಯಿತು. ಇಲ್ಲಿ ಕೆಲವೊಂದು ಬಾಕ್ಸ್ಗಳು ಮಿಸ್ ಆಗಿದೆ. ಎಲ್ಲದೂ ಕೂಡ ತೋಟಕ್ಕೆ ಹೋಗಿದೆ. ಪಾಯಸ, ಸಾಂಬಾರು, ಕಾಫಿ ಅದು ಇದು ಅಂದ್ಕೊಂಡು ಎಲ್ಲ ಬಾಕ್ಸು ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಇಷ್ಟನ್ನು ಕ್ಲೀನ್ ಮಾಡಿದೆ. ಒಂದಂತೂ ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ಕೂಡ ಪೂರ್ತಿ ಕೆಳಗೆ ಮೇಲೆ ವರಮಹಾಲಕ್ಷ್ಮಿ ಅಂದ್ರೇ ಕ್ಲೀನಿಂಗು. ನನ್ನ ಕೈಲಿ ಎಷ್ಟಾಗುತ್ತೆ ಒಂದು ದಿನಕ್ಕೆ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೆಲ್ಲದನ್ನು ಕ್ಲೀನ್ ಮಾಡಿದೆ. ಮತ್ತು ಇದೊಂದು ಸ್ಟ್ಯಾಂಡ್ ಇತ್ತಲ್ಲ, ಇದನ್ನು ಈ ಜಾಗದಲ್ಲಿತ್ತು, ಅದನ್ನು ಈ ಜಾಗಕ್ಕೆ ತಂದು ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಚೇಂಜ್ ಅಂತ ಅನ್ನಿಸ್ತಾ ಇದೆ. ರೀಸನ್ ಇಷ್ಟೇ, ಅಲ್ಲಿ ಗ್ಯಾಸ್ ಪಕ್ಕದಲ್ಲೇ ಇದ್ದಿದ್ದರಿಂದ ಒಗ್ಗರಣೆದು ಎಣ್ಣೆ ಎಲ್ಲ ಬಾಕ್ಸ್ ಮೇಲೆ ಹಾರಿ ಫುಲ್ ಅಂಟು ಬರ್ತಿತ್ತು. ಹಾಗಾಗಿ ಅದನ್ನು ತೆಗೆದು ಕ್ಲೀನ್ ಮಾಡಿದ್ದಾಯಿತು. ಇನ್ನೇನು ದೇವ್ರ ಮನೆ ಕ್ಲೀನ್ ಆಯಿತು. ಕಿಚನು ದೇವ್ರ ಮನೆ ಕ್ಲೀನ್ ಆದರೆ ಅರ್ಧ ಕೆಲಸ ಮುಗ್ದಂಗೆ. ಇಲ್ಲಿ 2 ಬೀರು ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನಾನು ಅದನ್ನು ಮತ್ತೇನು ವೀಡಿಯೋ ಮಾಡಲಿಲ್ಲ. ಇದೊಂದು ರೂಮ್ ಪೂರ್ತಿ ಮೆಸ್ಸಿ ಆಗಿಬಿಟ್ಟಿದೆ. ಅದು ನಾನು ಇವಾಗ ತೆಗೆದು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅದು ಕ್ಲೀನ್ ಮಾಡೋ ಅಂಥದ್ದಲ್ಲಿ ಇಲ್ಲ. ಅಂದರೆ ಡಸ್ಟ್ ಏನು ಇದೆ ಅಂತಲ್ಲ, ಎಲ್ಲ ಐಟಮ್ಸ್ ಎಲ್ಲ ಕೆಳಗೆ ಇಟ್ಟಿದ್ದೀನಿ. ಅಂದರೆ ಅದು ಸ್ಟೋರ್ ರೂಮ್ಗೆ ಹೋಗೋ ಐಟಮ್ಸ್ ಇದೆ, ಇನ್ನು ಪೇಂಟಿಂದು ಅದು ಇದು ಎಲ್ಲ ಉಳ್ಕೊಂಡ್ಬಿಟ್ಟಿದೆ. ಅದು ಒಂದಿನ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಅದೊಂದು ರೂಮ್ ಬಿಟ್ಟು ಇನ್ನು ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡ್ತೀನಿ. ಕೆಳಗಡೆ ಈ ಥರ ಇದೆ. ಈಗ ಕಸ ಗುಡಿಸಿ ನೆಲ ಒರೆಸ್ಬೇಕು. ನನ್ನ ಕೈಲಿ ಎಷ್ಟಾಗುತ್ತೆ ಒಂದು ದಿನಕ್ಕೆ ಅಷ್ಟು ಕೆಲಸನ ಮುಗಿಸ್ತೀನಿ. ಈಗ ಒಂದು ಹಂತಕ್ಕೆ ಪರವಾಗಿಲ್ಲ. ಒಂದೊಂದೇ ಕೆಲಸ ಮುಗ್ದಂಗೆ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಾ ಇತ್ತು. ಆದರೆ ಇನ್ನೂ ಉಳಿದಿರೋ ಕೆಲಸ ನೆನೆಸ್ಕೊಂಡ್ರೆ ಭಯ ಆಗ್ತಾಯಿತ್ತು. ಅಷ್ಟು ಕೆಲಸಗಳಾಗ್ಬಿಟ್ಟಿತ್ತು. ನನ್ನ ಮಗಳಿಗೆ ಒಮ್ಮೆ ನೋಡ್ತಾ ಹಾಗೇ ನಿದ್ದೆ ಮಾಡ್ತಾಯಿದ್ಲು. ಮತ್ತು ಅವಳನ್ನ ಕೆಳಗೆ ಮಲಗಿಸಿ ಇದೊಂದು ಬೆಡ್ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಅವಳನ್ನ ಕೆಳಗೆ ಮಲಗಿಸಿದ್ದೀನಿ. ಟಿ ವಿ ಒಂದಿತ್ತು ಅಂದರೆ ಅಷ್ಟೊಂದೇನು ತಲೆ ತಿನ್ನೋದಿಲ್ಲ. ಅವಳು ಪಾಡಿಗಳು ಬರ್ಕೊಳ್ತಾಳೆ. ಅವಳ ಕೆಲಸ ಏನಿದೆ ಅದು ಮಾಡ್ಕೊಳ್ತಾಳೆ. ಮಂಚು ತುಂಬ ಅರಿವಿ ಗೊಂಬೆಗಳನ್ನು ಕೂರಿಸ್ಕೊಂಡು ಏನೇನೋ ಕೆಲಸ ಮಾಡ್ತಾನೆ ಇರ್ತಾಳೆ. ಅವಳಿಗೂ ಬೋರ್ ಆಗಬಾರ್ದಲ್ವ. ಹಾಗಾಗಿ ಏನಾದ್ರೂ ಮಾಡಲಿ ಕೊನೆಗೆ ಒಂದು ಸಲ ಎಲ್ಲ ಕ್ಲೀನ್ ಮಾಡಿದ್ರಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಿರ್ತೀನಿ. ಇದನ್ನು ಕೂಡ ಬೆಡ್ಡೆಲ್ಲ ಎತ್ತಿ ಕೆಳಗಡೆ ಕಸ ಎಲ್ಲ ಗುಡಿಸ್ಕೊಂಡು ಬೆಡ್ಶೀಟ್ ಚೇಂಜ್ ಮಾಡಿ, ಪಿಲ್ಲೋ ಕವರ್ ಚೇಂಜ್ ಮಾಡಿ ಎಲ್ಲದನ್ನು ಮಾಡಿದ್ದಾಯಿತು. ನನ್ನ ಮಗಳಿಗೆ ಇವಾಗ ಒಂದು ಬೆಡ್ಶೀಟ್ ಹಾಕ್ತೀನಲ್ಲ, ಅದು ಬೇರೆದು ಹಾಕಬೇಕು ಅಂತ ಅಂದ್ಕೊಂಡೆ. ಅವಳಿಗೆ ಹೂವಿದೆ, ಆ ಕಾರಣಕ್ಕೆ ತುಂಬ ಇಷ್ಟ ಆಗುತ್ತೆ. ಅದನ್ನೇ ಹಾಕಮ್ಮಿ ಅಂತ ತುಂಬ ಸಲ ಹೇಳ್ತಿರ್ತಾಳೆ. ಹಾಗಾಗಿ ಅದನ್ನೇ ಹಾಕಿದ್ದೀನಿ. ಒಂದು 4-5 ಹೊಸ ಬೆಡ್ಶೀಟ್ ಇದೆ. ಬಟ್ ಅದನ್ನು ತರಬೇಕಾದ್ರೆ ಯಾವುದೂ ಎಲಾಸ್ಟಿಕ್ ತರಲಿಲ್ಲ, ಮಾಮೂಲಿ ತಂದಿದ್ದೀನಿ. ಅದನ್ನು ಹಾಕಿದರೆ 1 ಗಂಟೆನೂ ಅದು ಬೆಡ್ ಮೇಲೆ ಇರಲ್ಲ, ಆ ಥರ ಹಾಳು ಮಾಡಿರ್ತಾಳೆ. ಇವಾಗ ಎಲೆಕ್ಟ್ರಿಕ್ಕಿಂದ ಇರೋದು ಒಂದೇ ಬೆಡ್ಶೀಟ್. ಈಗ ಈ ಥರ ಬೆಡ್ಶೀಟ್ಗಳಾದರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಬೇಗ ಗುಂಜಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಹಾಕಿದ್ದೀನಿ. ಚೆನ್ನಾಗೂ ಕೂಡ ಕಾಣಿಸುತ್ತೆ. ಜೊತೆಗೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಫ್ಲವರ್ಸ್ ಅಷ್ಟು ಅಗಲ ಇದೆಯಲ್ಲ, ಹಾಗಾಗಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಎದ್ಮೇಲೆ ಖಂಡಿತ ಖುಷಿ ಪಡ್ತಾಳೆ ನೋಡಿ. ಅವಳು ಇದೆಲ್ಲ ಮಾಡಬೇಕಾದ್ರೆ ಮಲಗಿದ್ಲು. ಇದನ್ನು ವೀಡಿಯೋನ ತುಂಬ ಸ್ಪೀಡಾಗಿ ಎಡಿಟ್ ಮಾಡಿರೋ ಕಾರಣಕ್ಕೆ ಅವಳನ್ನು ಜೋರಾಗಿ ಮಲಗಿಸೋ ಥರ ಕಾಣಿಸಿದೆ. ಏನು ಮಮ್ಮಿ
ಏನೋ ಮಾಡ್ತಿದ್ಯಾ ಅಂತ ಅಷ್ಟು ಮಾತ್ರ ಹೇಳಿ ಮತ್ತೆ ಲಗೇಜ್ ಎಲ್ಲ ಏನಿತ್ತು ಅದನ್ನೆಲ್ಲ ಎತ್ತಿಟ್ಟು ಒಂದ್ಸಲ ನೀಟಾಗೆಲ್ಲ ಕಸ ಗುಡಿಸ್ಕೊಂಡೆ. ಮತ್ತು ಡೋರೆಲ್ಲ ತುಂಬ ಗಲೀಜಾಗಿ ಕಾಣಿಸ್ತಾ ಇತ್ತು, ಅದನ್ನು ಕೂಡ ಒರೆಸಿರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಒರೆಸ್ಕೊಂಡೆ. ಒಂದು 3-4 ಡೋರ್ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಎಲ್ಲ ಕ್ಲೀನ್ ಆದಮೇಲೆ ಮನೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೂ ಕೂಡ ಆವಾಗ ಸಮಾಧಾನ ಅಂತ ಅನ್ನಿಸ್ತು. ನನಗೆ ಬೆಳಗ್ಗೆಯಿಂದ ಮೈಂಡೇ ಒಂಥರ ಬ್ಲಾಕ್ ಆದಂಗೆ ಅನ್ನಿಸ್ತಾ ಇತ್ತು. ಅಂದರೆ ಎಷ್ಟು ಕೆಲಸ ಇತ್ತು ಅಂತಂದರೆ ಏನು ಮಾಡೋದು ಏನು ಬಿಡೋದು ಅಷ್ಟು ಕೆಲಸ ಕಾಣಿಸ್ತಾ ಇತ್ತು. ಹಾಗೆ ಮನೆ ತುಂಬ ಐಟಮ್ಸ್ ಕಾಣಿಸ್ತಾ ಇತ್ತು. ನನಗೆ ಸಮಾಧಾನ ಅನ್ನೋದೇ ಇರಲಿಲ್ಲ. ಒಂದೊಂದೇ ಕೆಲಸ ಮುಗಿತಾ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಕೆಲಸ ಮಾಡಿ ಟಯರ್ಡ್ ಆಗಿದ್ರೂ ನೀಟಾಗಿ ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿದೆಯಲ್ಲ ಅನ್ನೋ ಖುಷಿನೇ ಜಾಸ್ತಿ ಆಗಿತ್ತು. ಎಲ್ರಿಗೂ ಅದೇ ಥರ ಅಲ್ವಾ? ಮನೆ ಎಷ್ಟು ಕ್ಲೀನಾಗಿರುತ್ತೆ ನಾವು ಅಷ್ಟು ಶಾಂತವಾಗಿರಬಹುದು. ಈ ಸಲ ವರಮಹಾಲಕ್ಷ್ಮಿಗೆ ಎಷ್ಟು ಮಾಡೋಕ್ಕಾಗುತ್ತೆ ಕ್ಲೀನ್ ನನ್ನ ಕೈಲಿ ಒಂದು ದಿನಕ್ಕೆ ಅಷ್ಟು ನಾನು ಮಾಡಿದ್ದೀನಿ. ಇನ್ನು ಯಾವುದೆಲ್ಲ ಉಳ್ಕೊಂಡಿದೆ ಅಂತ ನನಗೆ ಅನಿಸುತ್ತೆ, ಯಾವ್ದು ಸಮಾಧಾನ ಆಗಿಲ್ಲ ಅಂತ ಅನಿಸುತ್ತೆ ಅದನ್ನು ಗೌರಿ ಹಬ್ಬಕ್ಕೆ ಡೀಪಾಗಿ ಮಾಡ್ತೀನಿ. ನೀವೆಲ್ಲ ಎಷ್ಟು ದಿನ ಕ್ಲೀನ್ ಮಾಡಿದ್ರಿ, ಎಷ್ಟು ದಿನ ಮುಂಚೆ ಕ್ಲೀನ್ ಮಾಡಿದ್ರಿ ಅದನ್ನು ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಎಷ್ಟು ಬೇಗ ಮುಗಿಸಿದ್ದಾರೆ ಅಂತ. ಕೊನೆಗೆ ಕ್ಲೀನ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಮುಂಚೆಲೇ ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆ ಅಲ್ಲೆಲ್ಲ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಆ ಐಟಮ್ಸ್ ತೊಗೊಂಬಂದೆಲ್ಲ ಆಚೆಗೆ ಹಾಕ್ಬಿಟ್ಟಿದ್ದೀನಿ. ನೋಡಿರಿ ಈ ಥರ ಕಾಣಿಸ್ತಾ ಇದೆ. ಒಳಗೆ ಎರಡೂ ಕೂಡ ಕ್ಲೀನ್ ಆಗಿದೆ. ಇವಾಗ ಆಚೆ ಕ್ಲೀನ್ ಮಾಡೋದು ಅಷ್ಟೇ ಇರೋದು. ನೆನ್ನೆ ಪೇಂಟ್ ಮಾಡಬೇಕಾದ್ರೆ ಎಲ್ಲ ಅರ್ವಿ ಇಟ್ಟಿದ್ದಾರೆ, ಅದನ್ನೊಂದು ನೀಟಾಗಿ ಒಂದು ಕಡೆ ಜೋಡಿಸ್ತೀನಿ. ಉಳಿದಿರೋದನ್ನು ನಾಳೆ ಪೇಂಟ್ ಮುಗಿಸಿದ ಮೇಲೆ ನಾಳೆ ಬಂದರೆ ಮುಗಿಸಿದ ಮೇಲೆ ತೊಗೊಂಡೋಗಿ ಎಲ್ಲದನ್ನು ಸ್ಟೋರ್ ರೂಮಿಗೆ ಎತ್ತಿಡ್ತೀನಿ. ಅಲ್ಲಿವರೆಗೂ ಅಲ್ಲೆಲ್ಲ ಜಾಗ ಕ್ಲೀನ್ ಮಾಡಿ ಒರೆಸಿ ನಂತರ ಅಲ್ಲಿ ಒಂದು ಕಡೆ ಸೈಡಿಗೆ ಜೋಡಿಸಿರ್ತೀನಿ. ನೋಡಿ ಒಳಗೆಲ್ಲ ನೀಟಾಗಿ ಕ್ಲೀನ್ ಆಗಿದೆ. ನೆಲ ಒಂದು ಒರೆಸಿದ್ರೆ ಮುಗೀತು. ಊಟ ಎಲ್ಲ ಆದಮೇಲೆ ನೆಲ ಒರೆಸ್ಬೇಕು, ಹಾಗಾಗಿ ನೆಲ ಒರೆಸೋದೊಂದು ಬಿಟ್ಟಿದ್ದೀನಿ, ಕೊನೆಗೆ ಒರೆಸ್ತೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.